ತುಂಬಾ ಖುಷಿ ಆಗ್ತಿದೆ. ಯಾಕಂತಂದರೆ ನಾವು ಭಾರತಕ್ಕೆ ಕಪ್ ತಂದಿರೋದು ತುಂಬಾ ಪ್ರೌಡ್ ಅನಿಸುತ್ತೆ ನಮಗೆ. ಫಸ್ಟ್ ಎವರ್ T20 ವರ್ಲ್ಡ್ ಕಪ್ ಬ್ಲೈಂಡ್ ಕ್ರಿಕೆಟ್ ಇದು ಫಸ್ಟು. ಮೊದಲನೇ ಬಾರಿಗೆ ನಾವು ವರ್ಲ್ಡ್ ಕಪ್ ವಿನ್ ಆಗಿದ್ದೀವಿ. ತುಂಬಾ ಖುಷಿಯಾಗುತ್ತೆ. ಮತ್ತು ನನ್ನ ತಂಡ ತುಂಬಾ ಸಪೋರ್ಟಿವ್ ಆಗಿತ್ತು ನನಗೆ. ಅಂತಂದರೆ ನನಗೆ ಕ್ಯಾಪ್ಟನ್ಸಿ ಲೀಡ್ ಮಾಡಬೇಕಾದ್ರೆ ಯಾವ ಥರ ಯಾವ ಸಿಚುವೇಷನಲ್ಲಿ ಏನು ಮಾಡಬೇಕು ಅನ್ನೋದು ನನಗೆ ನನ್ನ ಟೀಮ್ ತುಂಬಾ ಸಪೋರ್ಟಿವ್ ಆಗಿತ್ತು ನನಗೆ. ಮತ್ತು ಕ್ಯಾಬಿ ಆಗಿರ್ಬೋದು, ಸಮರ್ಥ ನಮ್ಮ ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು, ನಮಗೆ ಲಾಟ್ ಆಫ್ ಸಪೋರ್ಟ್ ಮಾಡಿದೆ ನಮಗೆ. ಮತ್ತು ಮಾಂತೆ ಸರ್ ನಮಗೆ ಯಾವಾಗಲೂ ನಮಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ತಾರೆ. ನಮಗೆ ಇವಾಗ ಆಲ್ 16 ಪ್ಲೇಯರ್ಸಿಗೆ ತುಂಬ ಕಷ್ಟ. ಅಂದರೆ ಅವ್ರ ಕುಟುಂಬದಲ್ಲಿ ಒನ್ ಟೈಮ್ ಅವರು ಊಟ ಮಾಡೋದಕ್ಕೂ ತುಂಬ ಕಷ್ಟ, ಅಷ್ಟು ಕಷ್ಟದಲ್ಲಿ ಇರ್ತೀವಿ ನಾವು. ಸೊ ಅವರು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಎಷ್ಟು ಅವ್ರದ್ದು ಹಾರ್ಡ್ ವರ್ಕ್ ಇತ್ತು, ಇವತ್ತು ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ನಾನು 5 ತಿಂಗಳು ಮಗು ಇದ್ದಾಗ ಅದು ಉಗುರಲ್ಲಿ ಪರ್ಚ್ಕೊಂಡು ಬ್ಲೈಂಡ್ನೆಸ್ ಆಗಿದ್ದು. ಅದಾದಮೇಲೆ ನನ್ನ ಅಪ್ಪ ಅಮ್ಮ ಹಾಸ್ಪಿಟಲಿಗೆ ಕರ್ಕೊಂಡೋಗಿ ತೋರಿಸಿದ್ರು. ಇಮಿಡಿಯೇಟ್ಲಿ ಕರ್ಕೊಂಡೋಗಿ ತೋರಿಸಿದ್ರು. ಡಾಕ್ಟರ್ ಹೇಳಿದ್ರು ಒಂದು 12 ವರ್ಷ ಆದಮೇಲೆ ಕರ್ಕೊಬನ್ನಿ, ಆಗ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಯಾಕಂತಂದರೆ ಚಿಕ್ಕ ಹುಡುಗಿ ಅಲ್ವಾ, ಸೊ ಕೈಯಲ್ಲೆಲ್ಲ ಉಜ್ಕೊಳ್ತಾಳೆ ಇವಾಗ ಮಾಡಿದ್ರೆ ಅಂತ ಸ್ವಲ್ಪ ಅವಾಗ ಮಾಡಲಿಲ್ಲ. ಅದಾದಮೇಲೆ ಅಪ್ಪ ಅಮ್ಮ ಸ್ವಲ್ಪ ತುಂಬ ಕಷ್ಟದಲ್ಲಿದ್ದರು. ಸೊ ಆಗ ನಮಗೆ ಒನ್ ಟೈಮು ಊಟ ಸಿಗದೆ ನಮಗೆ ಆಗ ತುಂಬ ಕಷ್ಟದಲ್ಲಿದ್ವಿ ನಾವು. ಸೊ ಅದಾದಮೇಲೆ ಅಪ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಕೂಲಿ ಕೆಲಸ ಮಾಡಿ ಮತ್ತು ಬೇರೆಯವ್ರ ಹತ್ರ ಸಾಲ ಮಾಡಿ ಇಸ್ಕೊಂಡು, ಮತ್ತು ನಾನು ಫಸ್ಟ್ PU ಇದ್ದಾಗ ಹಾಸ್ಪಿಟಲಿಗೆ ಕರ್ಕೊಂಡೋದ್ರು. ಅದಾದಮೇಲೆ ಡಾಕ್ಟರ್ ಹೇಳಿದ್ರು, ಇಲ್ಲ ನರ ಫುಲ್ಲು ವೀಕಾಗಿದೆ, ಆಪ್ರೇಷನ್ ಮಾಡ್ತೀವಿ, ಬಟ್ ದೃಷ್ಟಿ ಬರುತ್ತೋ ಇಲ್ಲ ಅಂತ ನಾವು ಹೇಳೋದಕ್ಕಾಗಲ್ಲ ಅಂತ ಹೇಳಿದ್ರು. ಅದಾದಮೇಲೆ ನಾನು ಅಪ್ಪಂಗೆ ಒಂದೇ ಹೇಳಿದ್ದು, ಪ್ರಪಂಚದಲ್ಲಿ ಎಷ್ಟೋ ಜನ ಎರಡೂ ಕಣ್ಣು ಕಾಣ್ತಿರೋರಿದ್ದಾರೆ, ಅಟ್ಲೀಸ್ಟ್ ನನಗೆ ಒಂದಾದರೂ ಕಾಣಿಸುತ್ತೆ, ಅದಕ್ಕಾದರೂ ಖುಷಿ ಪಡಿ ಅಂತ ನನ್ನ ಅಪ್ಪ ಅಮ್ಮಂಗೆ ಹೇಳಿದೆ. ಅದಾದಮೇಲೆ ನಾನು 1 to 4 ನಾರ್ಮಲ್ ಸ್ಕೂಲಲ್ಲಿ ಓದಿದ್ದು. ನಾನು ನಾರ್ಮಲ್ ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಎಷ್ಟೋ ಜನ ಹೀಯಾಳಿಸ್ತಿದ್ರು ನನ್ನ, ನಿನಗೆ ಕಣ್ಣು ಕಾಣಿಸಲ್ಲ, ಏನಾದರೂ ಅವ್ರ ಜೊತೆ ಏನಾದರೂ ಆಟಾಡೋದಕ್ಕೆ ಏನಾದರೂ ನಾನು ಹೋದರೆ ನಿನಗೆ ಕಣ್ಣು ಕಾಣಿಸಲ್ಲ, ನೀನು ಏನಕ್ಕೆ ಬರ್ತೀಯ ನಮ್ಮ ಜೊತೆ, ನೀನು ಬೇರೆ ಹೋಗು ಅಂತ ಎಲ್ಲ ಬೇರೆ ಸಪ್ರೇಟ್ ಮಾಡ್ತಾಯಿದ್ರು. ಬಟ್ ನನಗೆ ನನ್ನ ಬಾರಿ ಅನ್ನಿಸ್ತಿತ್ತು ನನಗೆ, ಏನೋ ನಾವಾಗೆ ಮಾಡ್ಕೊಂಡಿರೋದ, ದೇವ್ರು ಕೊಟ್ಟಿರೋದು ಇದು, ಏನಕ್ಕೆ ಈ ಥರ ಮಾಡ್ತಾರೆ. ಸೊ ಅದಾದಮೇಲೆ ಅಪ್ಪ ಸ್ವಲ್ಪ ತುಂಬಾ ಸಾಲ ಮಾಡ್ಕೊಂಡಿದ್ರು. ಅದಾದಮೇಲೆ ಅಪ್ಪ ಸ್ವಲ್ಪ ದಿನ ಅಜ್ಜಿ ಊರಲ್ಲಿ ನಮ್ಮದು ಅಷ್ಟಾಗಿ ಜಾಸ್ತಿ ಹೊಲ ಇಲ್ಲ ನಮಗೆ. ಮತ್ತು ಹೊಲ ಇದ್ರೂ ಒಂದು 2 ಎಕರೆ 3 ಎಕರೆ ಹೊಲ ಇದೆ. ಅದರಲ್ಲಿ ನಮ್ಮದು ಫುಲ್ ಡ್ರೈ ಏರಿಯಾ. ನಮ್ಮದ್ರಲ್ಲಿ ಎಷ್ಟೇ ಬೋರ್ ಹಾಕ್ಸಿದ್ರೂ ನೀರು ಸಿಗೋದಿಲ್ಲ. ಅಪ್ಪ ಅಜ್ಜಿ ಊರಲ್ಲಿ ನಮ್ಮ ಅಜ್ಜಿಯವ್ರದ್ದು ನೀರಿತ್ತು, ಅಲ್ಲಿ ವ್ಯವಸಾಯ ಮಾಡ್ತಾಯಿದ್ರು. ನಾವು ಅಪ್ಪ ಒಂದು 20 ವರ್ಷ ಬೇರೆಯವ್ರದ್ದು ಕೋರಿ ಮಾಡಿ ನಾವು ಸ್ವಲ್ಪ ಜೀವನ ನಡೆಸಿದ್ದೀವಿ. ಅಪ್ಪ ಅಜ್ಜಿ ಊರಲ್ಲಿ ವ್ಯವಸಾಯ ಮಾಡ್ತಾ ಇರಬೇಕಾದ್ರೆ ಸಾಲದವರು ಬೆಳಿಗ್ಗೆ ಟೈಮು ಬಂದರೆ ಸಾಲದವ್ರು ಮನೆ ಹತ್ರ ಬರ್ತಾರಲ್ಲ ಅಂತ ಅಂದ್ಬಿಟ್ಟು ಮಧ್ಯರಾತ್ರಿ ಬಂದು ನನ್ನ ಅಮ್ಮನ್ನ ನನ್ನ ಬ್ರದರ್ಸ್ನ ನೋಡ್ಕೊಂಡು ಹೋಗ್ತಾಯಿದ್ರು. ಮತ್ತು ನನ್ನ ಬ್ರದರ್ಸು ನನಗೆ ತುಂಬಾ ಬ್ಯಾಕ್ ಬೋನ್ ಆಗಿದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು 4th ಮತ್ತು 7th ಕುಣಿಗಲ್ ಸ್ಕೂಲಲ್ಲಿ ಓದಿದ್ದು. ಅವರು ಶಿವಕುಮಾರ ಸ್ವಾಮೀಜಿ ಮಠದವರು ನಡೆಸ್ತಾ ಇದ್ದಾರೆ ಸ್ಕೂಲ್ನ. ಅಲ್ಲಿ ನನಗೆ ಸ್ವಲ್ಪ ಅಲ್ಲಿ ಬಂದಾದಮೇಲೆ ಸ್ವಲ್ಪ ಅಲ್ಲಿ ಚೆನ್ನಾಗಿರೋ ಸ್ವಲ್ಪ ಬಟ್ಟೆ ಎಲ್ಲ ಕೊಡ್ತಾಯಿದ್ರು, ಊಟ ಚೆನ್ನಾಗಿ ಸಿಗ್ತಾಯಿತ್ತು. ಎಷ್ಟೋ ಬಾರಿ ಆ ಊಟ ಹಿಡ್ಕೊಂಡು
ನನ್ನ ತಮ್ಮಂದಿರು ಊಟ ಮಾಡಿದ್ರು ಇಲ್ಲ ಅಂತ ಎಷ್ಟೋ ಬಾರಿ ಕಣ್ಣೀರು ಹಾಕಿದ್ದೀನಿ. ದೀಪು